1971ರ ಚುನಾವಣಾ ಅಕ್ರಮದ ತೀರ್ಪು ಹೊರಬಿದ್ದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿ ಇಂದಿಗೆ 50 ವರ್ಷ. ಈ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರಾಳ ದಿನವನ್ನು ಆಚರಿಸಲಾಯಿತು. ಪಕ್ಷದ ರಾಜ್ಯ ವಕ್ತಾರ ಅಶ್ವಥ್ ನಾರಾಯಣ್ ಪಾಲ್ಗೊಂಡು ಕರಾಳ ಇತಿಹಾಸವನ್ನು ಮೆಲುಕು ಹಾಕಿದ್ರು. 1975ರಲ್ಲಿ ಭಾರತದಲ್ಲಿ ಜಾರಿಗೊಳಿಸಿದ ತುರ್ತು ಪರಿಸ್ಥಿತಿಯು ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ವಲಯಗಳಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರಿತು. ಈ ಅವಧಿಯಲ್ಲಿ ಸಾವಿರಾರು ರಾಜಕೀಯ ನಾಯಕರನ್ನು ಬಂಧಿಸಲಾಯಿತು. ನ್ಯಾಯಾಲಯಗಳನ್ನು ನಿಯಂತ್ರಿಸುವ ಯತ್ನ ನಡೆಯಿತು. ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಿ ಸರ್ಕಾರದ ವಿರುದ್ಧ ಯಾವುದೇ ತರದ ಟೀಕೆ ಮಾಡದಂತೆ ನಿಷೇಧಿಸಲಾಯಿತು. ತುರ್ತು ಪರಿಸ್ಥಿತಿ ಹಿಂತೆಗೆದ ನಂತರ 1977ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ತಮ್ಮ ಲೋಕಸಭಾ ಸ್ಥಾನವನ್ನು ಕಳೆದುಕೊಂಡರು. ಸಾಕಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲನುಭವಿಸಿದ್ರು ಎಂದರು. ಆದರೆ ಕೆಲವು ದೇಶಗಳಲ್ಲಿ ಸರ್ವಾಧಿಕಾರಿ ಮನೋಭಾವನೆ ಹೊಂದಿರತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರುಗಳು ಅಥವಾ ರಾಷ್ಟ್ರಪತಿಗಳು ಅಥವಾ ದೇಶದ ಪ್ರಧಾನಮಂತ್ರಿಗಳು ಯಾರು ಸರ್ವಾಧಿಕಾರಿ ಮನೋಭಾವ ಹೊಂದಿರ್ತಾರೆ ಅವರು ಇದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳಲ್ಲ. ಯುದ್ಧ ಸಂದರ್ಭದಲ್ಲೇ ತರಬೇಕಾ, ತನಗೆ ಅನುಕೂಲ ಆದಾಗಲೇ ನಾನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕನ್ನತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ. ಆ ಥರದ ತೀರ್ಮಾನ ಆಗಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ 1975ರಲ್ಲಿ ಒಂದು ತೀರ್ಮಾನಕ್ಕೆ ಬಂದರು. ಕಾರಣ ಏನು ಅಂತ ಹೇಳಿದ್ರೆ ಅಪ್ಪಚ್ಚು ರಂಜನ್ ಸೂಕ್ಷ್ಮವಾಗಿ ಹೇಳಿದ್ರು. ಬಿಹಾರ್ ಮತ್ತು ಗುಜರಾತ್ನಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವ ರೀತಿ ಇಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಿದೆ, ಅದೇ ರೀತಿ ವ್ಯಾಪಕ ಭ್ರಷ್ಟಾಚಾರ ಗುಜರಾತ್ ಮತ್ತು ಚಿಮ್ಮನ್ಭಾಯ್ ಪಟೇಲ್ ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೆ ಬಿಹಾರಲ್ಲೂ ಸಹ ಒಬ್ಬರು ಮುಖ್ಯಮಂತ್ರಿ ಇರ್ತಾರೆ. ಅಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾರೆ. ಆ ಭ್ರಷ್ಟಾಚಾರದ ನೇತೃತ್ವವನ್ನು ಜಯಪ್ರಕಾಶ್ ನಾರಾಯಣರವರು, ಜನತಾ ಪಾರ್ಟಿಯ ಜನಕ ಜಯಪ್ರಕಾಶ್ ನಾರಾಯಣರವರು ನೇತೃತ್ವದಲ್ಲಿ ಒಂದು ವಿದ್ಯಾರ್ಥಿ ಆಂದೋಲನ ಪ್ರಾರಂಭ ಆಗ್ತದೆ. ಅವತ್ತಿನ ಕಾಲದಲ್ಲಿ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ಒಂದು ಹೋರಾಟ ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಇಡ್ತಿದ್ದು ವಿದ್ಯಾರ್ಥಿಗಳ ಸಮೂಹ ಅದ್ರ ಜೊತೆಲೇ ಸೇರಿಕೊಡ್ತಾರೆ. ಅವತ್ತು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆ್ಯಕ್ಟಿವ್ ಆಗಿಲ್ಲ. ಅಂದರೆ ಕಾಂಗ್ರೆಸ್ ಬಿಟ್ಟರೆ ಇನ್ಯಾವುದು ಸಹ ವಿರೋಧ ಪಕ್ಷ ಅಷ್ಟು ಆ್ಯಕ್ಟಿವ್ ಆಗಿಲ್ಲ, ಜನಸಂಘ ಹೊರತುಪಡಿಸಿ. ಜನಸಂಘದ MP ಗಳಿದ್ರು, ಜನಸಂಘದ ಶಾಸಕರಿದ್ದರು, ಜನಸಂಘದ ಚುನಾಯಿತ ಪ್ರತಿನಿಧಿಗಳಿದ್ರು. ಬೇರೆ ಬೇರೆ ರಾಜ್ಯದಲ್ಲಿ ಅಷ್ಟೊತ್ತಿಗಾಗಲೇ ಜನಸಂಘ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಬೇರೆ ಜೊತೆ ಶೇರ್ ಮಾಡಿಕೊಂಡು ಅಧಿಕಾರದಲ್ಲಿದ್ದಂಥದ್ದು ಜನಸಂಘ ಮಾತ್ರ. ಆದರೆ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ 1971ರ ಲೋಕಸಭೆ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಅಕ್ರಮವಾಗಿ ಚುನಾವಣೆಯನ್ನು ಮಾಡಿದ್ದಾರೆ, ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ವ್ಯಾಪಕ ಭ್ರಷ್ಟಾಚಾರವನ್ನು ಮಾಡಿ ಜನತೆಗೆ ಆಶೆ ಅಮಿಷಗಳನ್ನು ಒಡ್ಡಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅವರ ಗೆಲುವನ್ನು ಅನರ್ಹತೆ ಮಾಡಬೇಕು ಅಂತೇಳಿ ಅವರ ವಿರುದ್ಧವಾಗಿ ಸೋತಂಥ ರಾಜನಾರಾಯಣರವರು, ನಿಮಗೆಲ್ಲ ಗೊತ್ತಿರಬೇಕು, ಭಾಳ ವಿಚಿತ್ರವಾದಂಥ ವ್ಯಕ್ತಿ ರಾಜನಾರಾಯಣ್. ಆ ಮನುಷ್ಯ ಹಠ ಹಿಡಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಥರ ಒಂದು ರಾಶಿಗೆ ಯಾರ ರಾಶಿಗೆ ಹೊರಟ್ರೆ ಅವ್ರನ್ನ ಮುಗಿಸೋವರೆಗೂ ಬಿಡೋದಿಲ್ಲ ರಾಜಧಾನಿ. ಆ ವ್ಯಕ್ತಿ ಕೇಸ್ ಆಗ್ತಾಗ 71ರಲ್ಲಿ ಚುನಾವಣೆ ನಡೆಯುತ್ತೆ. 71ರಲ್ಲಿ ಕೇಸ್ ಆಗ್ತಾರೆ. 75 ಜೂನ್ 12ನೇ ತಾರೀಕು ತೀರ್ಪು ಬರುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಲ್ಲಿ ಗೆದ್ದಿರತಕ್ಕಂಥದ್ದು ಚುನಾವಣಾ ಅಕ್ರಮವನ್ನು ಮಾಡಿದ್ದಾರೆ, ವ್ಯಾಪಕ ಹಣವನ್ನು ಸುರಿದಿದ್ದಾರೆ ಮತ್ತು ಸರ್ಕಾರಿ ಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಂಗಾಗಿ ಇವರು ಗೆದ್ದಿರ್ತಕ್ಕಂಥದ್ದು ಅನರ್ಹರಾಗಿದ್ದಾರೆ. ಇದಲ್ಲದೆ 6 ವರ್ಷಗಳ ಕಾಲ ಇವರು ಚುನಾವಣೆಗೆ ನಿಲ್ಲಬಾರದು ಅಂತೇಳಿ ಹೈಕೋರ್ಟಿನ ಅಲಹಾಬಾದ್ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಜಗಮೋಹನ್ ಸಿನ್ಹಾರವರು ಒಂದು ಆದೇಶವನ್ನು ಕೊಡ್ತಾರೆ. ಕೊಡುವಂಥ ಸಂದರ್ಭದಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಇವರು 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲಬಾರ್ದು, ಚುನಾವಣೆ ಇವ್ರು ಗೆದ್ದಿರೋದು ಹಸಿಂದು, ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ, ಚುನಾವಣೆ ಸಂದರ್ಭ ಭ್ರಷ್ಟಾಚಾರ ಮಾಡಿರುವ ಪ್ರಕರಣದಲ್ಲಿ 1975ರ ಜೂನ್ 12ರಂದು ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಿತು. ತೀರ್ಪಿನ ವಿರುದ್ಧ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ತೀರ್ಪಿನಲ್ಲಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಹುದು, ಆದರೆ ಮತದಾನ ಮಾಡುವಂತಿಲ್ಲ ಎಂಬ ಆದೇಶ ಬಂತು. ಈ ವೇಳೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಗೆ ಒತ್ತಾಯಿಸಿ ರಾಷ್ಟ್ರಾದ್ಯಂತ ಬೃಹತ್ ಚಳುವಳಿಗೆ ಸಮಾಜವಾದಿ ನಾಯಕರಾಗಿದ್ದ ಜಯಪ್ರಕಾಶ್ ನಾರಾಯಣ್ ಕರೆ ಕೊಟ್ಟರು. ಇದೇ ಕಾರಣಕ್ಕೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದರು ಎಂದು ವಿವರಿಸಿದರು. ಅಂದು ಕಾಂಗ್ರೆಸ್ಸಿನ ಅಂಧ ದರ್ಬಾರ್ ನಡೀತಿತ್ತು. ಅದೆಷ್ಟೋ ಹೋರಾಟಗಾರರು ಪೊಲೀಸ್ ಠಾಣೆಗಳಲ್ಲಿ ಏರೋಪ್ಲೇನ್ ಚಿಕಿತ್ಸೆ ಪಡೆದರು ಎಂದು ರಂಜನ್ ಸ್ಮರಿಸಿದರು. ಪ್ರೆಸಿಡೆಂಟ್ ರೂಲ್ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಹೇಳೋದು ಕೂಡ ನಮಗೆ
ಗೊತ್ತಿರುವಂಥ ವಿಚಾರ. ಅದಾದ ನಂತರ ಬಿಹಾರಲ್ಲಿ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ತುಂಬಿ ತುಟ್ಟುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಹೋರಾಟ ಆಗ್ತದೆ. ಹೋರಾಟದ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ಅಬ್ದುಲ್ ಗಫರ್ ಅಂತ ಹೇಳೋರನ್ನ ಅವರನ್ನು ಕೂಡ ವಜಾ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ರೀತಿ ಭ್ರಷ್ಟಾಚಾರ ಎಲ್ಲೆಲ್ಲಿಯೂ ತಾಂಡವಾಡುವಂಥ ವಿಚಾರವನ್ನು ನೋಡಿದಂಥ ಸಂದರ್ಭದಲ್ಲಿ ಇದಕ್ಕೆಲ್ಲೂ ಕೂಡ ಒಂದು ರೀತಿಯಲ್ಲಿ ಕಡಿವಾಣ ಹಾಕಬೇಕು. ಈ ಭ್ರಷ್ಟಾಚಾರವನ್ನಾಗಲಿ ದುರುಪಯೋಗನಾಗಲಿ ಇದನ್ನು ಹೊರಗಡೆ ತರಬಾರ್ದು, ಇದಕ್ಕೆ ಹೋರಾಟ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಅವರು ಒಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡುವಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರು ನೇತೃತ್ವದಲ್ಲಿ ಅವತ್ತು ಮಧು ದಂಡವತಿ ಇರ್ಬೋದು, ವಾಜಪೇಯಿ ಇರ್ಬೋದು, ಎಲ್ ಕೆ ಅದ್ವಾನಿ ಇರ್ಬೋದು, ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಹತ್ತಿಕ್ಕಬೇಕು ಅಂತ ಹೇಳೋ ಉದ್ದೇಶದಿಂದ ಅವರು ನಮ್ಮ ಸಂವಿಧಾನ ವಿರೋಧವಾಗಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲರನ್ನೂ ಕೂಡ ಸುಮಾರು 19 ತಿಂಗಳು ಬಂಧನದಲ್ಲಿಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಬಂಧನದಲ್ಲಿಡಬೇಕಾದ್ರೆ ನಮ್ಮ ಬೆಂಗಳೂರಿಗೆ ಅದ್ವಾನಿ ಅವರನ್ನು ಕೂಡ ಒಳಗಾಕುವಂಥ ಕೆಲಸ ಮಾಡಿ ಅವರೇ ಎಲ್ಲಿದ್ದರು, ಮುರಳೀಮನೋಹರ್ ಜೋಶಿ ಅವರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಯಾರೆಲ್ಲ ವಿರೋಧ ವ್ಯಕ್ತಪಡಿಸಿದ್ರು ಅವರೆಲ್ಲರೂ ಕೂಡ ಬಂಧನ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಕೊಡಗಿನಲ್ಲಿ ಕೂಡ ನಮ್ಮ CVS ಸದಾಶಿವರಾವ್ ಅವರು, ಅದರ ಜೊತೆಗೆ ನಮಗೆ ತಿಳಿದಾಗೆ ನಾಣೇನವರು, ಅದರ ಜೊತೆಗೆ ನಮ್ಮ ಭಾಗಮಂಡಲದ ನಾರಾಯಣಾಚಾರ್ಯರು ಮತ್ತೊಂದು ಇನ್ನೊಬ್ರು ಇದ್ರು, ರಘು ನಾಣೇನವರು ಬಂದಿದ್ದಾರೆ ಅಂತ ಹೇಳಿದ್ರು, ಮಹಾಬಲ ಶೆಟ್ಟಿಯವರು, ಇವರೆಲ್ಲರೂ ಕೂಡ ಬಂಧನ ಆಗುವಂಥ ವ್ಯವಸ್ಥೆ ಕೂಡ ಆಗುತ್ತೆ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಚಿಕ್ಕ ಹುಡುಗ ಇದೆ, ನಮ್ಮಲ್ಲಿ ಡಿಸ್ಟಿಕ್ ಒಬ್ಬರು ಪ್ರಚಾರಕರಿದ್ದರು ಶ್ರೀನಿವಾಸ್ ಅಂತ, ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತಿಲ್ಲ. ಅವರಿಗೆ ಆಕ್ಸಿಡೆಂಟ್ ಆಗಿ ಈ ಕೈ ಒಂದು ಲೆಫ್ಟ್ ಹ್ಯಾಂಡ್ ಇರಲಿಲ್ಲ, ರೈಟ್ ಹ್ಯಾಂಡ್ ಮಾತ್ರ ಇತ್ತು. ಆದರೂ ಬೈಕಲ್ಲಿ ಓಡಿಸ್ಕೊಂಡು ಬರ್ತಿದ್ರು, ಬಸ್ಸಲ್ಲಿ ಕೂಡ ಬರ್ತಾ ಇದ್ರು. ನಮ್ಮ ಗೋಪಾಲಕೃಷ್ಣ ಅವರು ಇರ್ಬೋದು, ನಮ್ಮ ಗೋಪಾಲಕೃಷ್ಣ ಅಂತಂದರೆ DM ಮಂಜುನಾಥ್ ಅವರ ಮಗ, ಅವರು ಇದ್ರು. ಅವರೆಲ್ಲರೂ ಕೂಡ ಸೇರಿ ಆಗಾಗ ಮೀಟಿಂಗನ್ನು ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾಯಿದ್ರು. ಅದು ಕೂಡ ನಮ್ಮ ಮಲ್ಯ ಅವರು ತಗೊಂಡಂಥ ತೋಟದಲ್ಲಿ ಆ ಮನೆಯಲ್ಲಿ ಮೀಟಿಂಗನ್ನು ಮಾಡಿ ಅಲ್ಲಿಗೆ ಪುಂಗವ ಪೇಪರ್ ತಂದು ಅದನ್ನು ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಒಂದು ನನಗೆ ತಿಳಿದಾಗೆ ನಮ್ಮ ಸುರೇಶ್ ಕುಮಾರ್ ಅವರು ಕೂಡ ಅವರು AVPಯ ಕಾರ್ಯದರ್ಶಿ ಆಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ AVPಯಲ್ಲಿ PGR ಸಿಂಧಿ ಅವರು ಕೂಡ ಇದ್ದರು. PGR ಸಿಂಧಿ ಅವ್ರನ್ನ, ಸುರೇಶ್ ಅವ್ರನ್ನ ಎಲ್ಲರೂ ಕೂಡ ಬಂಧನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅವ್ರನ್ನ ನಾನು ಅವ್ರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, 7ರಿಂದ 10 ತನಕ, ಜೂನ್ 7ರಿಂದ 10 ತನಕ ಅವ್ರನ್ನ ಜೈಲಲ್ಲಿ ಸ್ಟೇಷನಲ್ಲಿ ಇಟ್ಟು, ಸ್ಟೇಷನ್ ಆದ ನಂತರ ಅವರಿಗೆ ಯಾವ ರೀತಿ ಏರೋಪ್ಲೇನ್ ಹಾಕಬೇಕು ಅಂತ 3 ದಿವಸ ಏರೋಪ್ಲೇನ್ ಹಚ್ಚುವಂಥ ಕೆಲಸವನ್ನು ಮಾಡಿದರು ಅಂತೇಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಕೂಡ ನನಗೆ ಹೇಳಿದ್ದು ಜ್ಞಾಪಕ ಇದೆ. ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದಾಗ ಅವರ ತಾಯಿ ಒಂದು APS ಕಾರ್ಪೊರೇಷನ್ ಫೈಲ್ ಮಾಡ್ತಾರಂತೆ. ಆಗ ನನ್ನ ಮಗ ಕಾಣೆಯಾಗಿದ್ದಾರೆ, ಅವ್ರನ್ನ ಹುಡುಕಿ ಕೊಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಅವ್ರನ್ನ ಜೈಲಿಗೆ ಆವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಿದರು ಅಂತ ಕೂಡ ನಾನು ಕೇಳಿದ್ದೆ. ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ರೀನಾ ಪ್ರಕಾಶ್, ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ನೆಲ್ಲಿರ ಚಲನ್, ಉಪಾಧ್ಯಕ್ಷರಾದ ಅರುಣ್ ಭೀಮಯ್ಯ, ಕಾಂಗಿರ ಸತೀಶ್, ಮುಖಂಡರಾದ ಕಿಲನ್ ಗಣಪತಿ, ಅರುಣ್ ಕುಮಾರ್, ನಗರಸಭೆ ಅಧ್ಯಕ್ಷೆ ಕಲಾವತಿ ಸೇರಿದಂತೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಇದ್ದರು.